ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಲ್ಲ ಏನಿದು ವ್ಲಾಗ್ ಅಂತ. ಇಟ್ಸ್ ಮೈ ಸಿಸ್ಟರ್ ಸೀಮಂತ ವ್ಲಾಗು. ಅವಳಿಗೆ ಇವಾಗ 8 ಮಂತ್ಸ್ ಕಂಪ್ಲೀಟ್ ಆಗಿ 9th ಮಂತಿಗೆ ಬಿದ್ದಿದೆ. ಸೊ ಅವ್ರ ಮನೆಯವರು ಸೀಮಂತ ಇಟ್ಕೊಂಡಿದ್ರು. ಜಸ್ಟ್ ಮನೆಯಲ್ಲಿ ಅಷ್ಟೇ ನಮ್ಮ ಮನೆಯವರು ಅವ್ರ ಮನೆಯವರು ಆ್ಯಂಡ್ ಒಂದಿಬ್ಬರು 3 ಜನ ಮಾತ್ರ ಹೊರಗಡೆಯವರು, ಅಂದರೆ ನಮ್ಮ ಆಂಟಿ ಮಗಳು, ಅವರು ಅಷ್ಟೇ ಆಂಟಿ. ಈಗ ಬಂದು ಹೇಳಿದ್ವಿ. ಫಸ್ಟ್ ನಾವು 6 ಜನ ಬಂದುಬಿಟ್ಟಿದ್ವಿ, 5 ಜನ ಹೋಗ್ಬೇಕಂತೆ. ಅದಕ್ಕೆ ಯಾರಾದ್ರೂ ಒಬ್ಬರು ಆಚೆಗಡೆ ನೀನೇನು ಯಾರು ನಿಂತ್ಕೊಳ್ಳೋದಮ್ಮ ಈಚೆ ಕಡೆ? ಇವಾಗ 6 ಜನ ಹೋಗ್ಬಾರ್ದಲ್ಲ, 5 ಜನ ಹೋಗ್ಬೇಕಲ್ಲ. ಹಾಂ, ಹೋಗ್ಬೋದಾ? ರಾಗಿನಿಗೆ ಕಾಲ್ ಮಾಡಿ 11:30 ಬಂದುಬಿಡಿ ನೀವು, ಯಾಕಂದರೆ 12:30 ಅದು ಒಳ್ಳೆ ಟೈಮ್ ಇದೆ, ಆ ಟೈಮ್ಗೆ ಕೂರಿಸ್ಬಿಟ್ಟು ಇದು ಮಾಡೋದು ಅಂತ ಹೇಳಿದ್ಲು. ನಾವು 12 o'clock 12:15 ಅಷ್ಟರಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಯಾರೂ ರೆಡಿಯಾಗಿಲ್ಲ. ಈವನ್ ರಾಗಿಣಿ ಕೂಡ ಅಷ್ಟೇ ರೆಡಿನೇ ಆಗಿರಲಿಲ್ಲ. ಆಂಟಿ ಅಂಕಲ್ ಯಾರೂ ರೆಡಿನೇ ಆಗಿರಲಿಲ್ಲ. ನಾವು ಅಯ್ಯೋ ಇಷ್ಟು ಬೇಗ ಬಂದ್ಬಿಟ್ವಲ್ಲ ಅಂತ ನಮ್ಮ ಅಪ್ಪಂಗೆ ಫಸ್ಟೇ ಅವರು ನಪ್ಪ ಹಿಂಗೆ ಹೋಗಿ 2 hour ವಾಪಸ್ ಬಂದ್ಬಿಡ್ಬೇಕು ನಾವು ಅಂತ ಹೇಳಿದರು. ಏನಂತೆ? ಏನ್ ಮೋಸ? ಏಕೆ? ನಾವು ನಮ್ಮನೆಯಿಂದ 6 ಜನ ಬಂದಿದ್ದೀವಿ. ಮಿಸ್ ಆಗಬಾರ್ದು, ಲೆಕ್ಕ ತಪ್ಪಾರ್ದು ಅಂತ ಬಂದಿರೋದು. ಬ್ಯಾಕ್ ಡ್ರಾಪು ಅಷ್ಟೇ ನೋಡಿ, ಭೂಮಿಕಾ, ಕ್ಷೇಮ, ಕಾವ್ಯ, ರಾಗಿಣಿ ಸೇರಿಕೊಂಡು ಅವರೇ ಒಂದು ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ರು. ನನಗೆ ಗಾಂಧಿ ಬಜಾರಲ್ಲಿ ಡ್ರೆಸ್ ತೊಗೊಂಡಿದ್ದೆ. ಪಾಪ ಅವಳು ಇವತ್ತು ಹಾಕೋಬೇಕು ಅಂತ ಇದ್ಲಂತೆ. ನಾನು ಆ ಡ್ರೆಸ್ನೇ ತಗೊಂಬಂದಿಲ್ಲ. ಇಲ್ಲ, ಈಗ ರೆಡಿ ಆಯ್ತವ್ರು ಇವರು. ಏನ್ರೇ ಮಾಡ್ತೀವಿ ನಾವು? ಬಂದ್ರಿ ಬೇಗ ಬಂದು 11 ಗಂಟೆಗೆ ಬಾ, ಹಂಗೆ ಬಂದೆ ಹಿಂಗೆ ಅಂತೆಲ್ಲ. ಬ್ಯಾಕ್ ಡ್ರಾಪ್ ನೀನು ರೆಡಿ ಮಾಡ್ತಿದ್ದ? ರೆಡಿನೇ ಆಗಿಲ್ಲ. ಅದೇ ತೋರ್ಸೋಣ, ರೆಡಿನೇ ಆಗಿಲ್ಲ. ಇನ್ನೂ ಒಬ್ರು ಸ್ನಾನನೇ ಮಾಡಿಲ್ಲ. ಒಂಚೂರು ನೆನಪಿಸ್ಬೇಕಿತ್ತಾನೆ. ಆಲ್ಮೋಸ್ಟ್ ನಾನು ಈ ವ್ಲಾಗಲ್ಲಿ ವಾಯ್ಸ್ ಓವರೇ ಕೊಡೋಕ್ಕಾಗೋದು, ಯಾಕಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ನಾವು ವಿರಾಟ್ ಒಂದು ಫೋನಲ್ಲಿ ನಾನು ವ್ಲಾಗ್ ಮಾಡ್ತೀನಿ ಅಂತ ಅವ್ನು ಹಿಡ್ಕೊಂಡು ಮಾತಾಡ್ತಿದ್ದೆ. ಆ್ಯಂಡ್ ಫಂಕ್ಷನ್ ಅಂದರೆ ಗೊತ್ತಲ್ಲ, ತುಂಬ ಬ್ಯಾಕ್ಗ್ರೌಂಡ್ ಸೌಂಡು ನಾಯ್ಸ್ ಇರುತ್ತೆ. ಸೊ ಅದಕ್ಕೇ ರಾಗಿಣಿ ಮತ್ತು ಭಾವ ಇಬ್ಬರು ರೆಡಿಯಾಗಿ, ಇಬ್ಬರು ಸ್ವಲ್ಪ ಮ್ಯಾಚಿಂಗ್ ಥರ ನಮ್ಮ ಭಾವ ರಾಗಿಣಿಗೆ ಮ್ಯಾಚ್ ಮಾಡಿಕೊಂಡು ಬಂದು ಕೂರಿಸಿದ್ರು. ಆ್ಯಂಡ್ ಇವ್ರ ಮನೇಲಿ ಏನು ಅಂತ ಅಂದರೆ, ಇವರು ಸೀಮಂತ ಮಾಡಲ್ಲ. ಅಂದರೆ ಸುಮ್ಮನೆ ಸಿಂಪಲ್ಲಾಗಿ ಅನ್ನೋದಕ್ಕಿಂತ ಇವರು ಅವ್ರ ಮನೆಗೆ, ಅವ್ರ ಅಮ್ಮನ ಮನೆಗೆ ಕಳಿಸ್ಬೇಕು ಅಂದರೆ ಜಸ್ಟ್ ಅಮ್ಮನ ಮನೆಯಿಂದ ನಾವು ಏನಾದರೂ ತೊಗೊಂಡೋಗಿ ಅದನ್ನು ಮಾತ್ರ ಅವರು ಇಡಬೇಕು. ಯಾಕಂದರೆ ಅವರು ಏನು ತಟ್ಟೆಗಳನ್ನ ಇಡಲ್ವಂತೆ. ಇದು ಅಜ್ಜಿ ಇರೋಗಿಂದನೂ ಮಾಡೋದು. ಬಿಕಾಸ್ ಏನೋ ಒಂದು ಆಗಿತ್ತು, ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿತ್ತು ಅನ್ನೋ ಒಂದು ಕಾರಣಕ್ಕೆ ಅವ್ರು ಅದನ್ನು ನಡೆಸ್ಕೊಂಬಂದಿಲ್ಲ. ಇವನ್ ಅವಳು ಫಸ್ಟ್ ಸೀಮಂತದಲ್ಲೂ ಅಷ್ಟೇ ನಾವು ಅದನ್ನು ಪಾರ್ಟಿ ಹಾಲಲ್ಲೇ ಮಾಡಿಸಿದ್ದು. ಅದ್ರಲ್ಲಿ ಮಾಡಿದ್ರೂ ಅವ್ರೇನು ಪ್ಲೇಟ್ ಸಿಕ್ಕಿಲ್ಲ. ನಮ್ಮ ಮನೆಯಿಂದ ಮಾತ್ರ ಏನು ಹಣ್ಣು, ಸೀರೆ, ಹೂವು, ಎಲೆ ಅಡಿಕೆ, ಬಾಳೆಹಣ್ಣು ಏನು ತೊಗೊಂಡಿದ್ವಿ ಅದನ್ನು ಮಾತ್ರ, ಅದು ಮುಂದೆನೂ ಇಟ್ಟಿರಲಿಲ್ಲ ನಾವು, ಸೈಡಲ್ಲಿ ಇನ್ನೊಂದು ಟೇಬಲ್ ಮೇಲೆ ಇಟ್ಟಿದ್ವಿ. ಈಗಲೂ ಅಷ್ಟೇ ತೊಗೊಂಡೋಗಿದ್ದನ್ನ ನಾವು ಈ ಥರ ಸೈಡಲ್ಲಿ ಬಳೆ, ಸೀರೆ, ಹೂವು ಅದನ್ನು ಮಾತ್ರ ನಾವು ಇಟ್ಟಿದ್ವಿ. ಅವ್ರ ಕಡೆ ಏನು ಶಾಸ್ತ್ರ ಇಲ್ಲದಿರೋ ಕಾರಣ ನಾವು ನಮ್ಮದೇನು ತೊಗೊಂಡಿದ್ವಿ ಅದನ್ನು ಮಾತ್ರ ಇಟ್ಟು, ನಮ್ಮ ಮನೆಯವ್ರು ಅಂದರೆ ಒಂದು 5 ಜನ 6 ಜನ ಮುತ್ತೈದೆಯರು ಯಾರು ಇರ್ತಾರೋ ಅವ್ರು ಮಾತ್ರ ಅರ್ಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿದ್ರು. ಸೊ ಇಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ಬಂದು ಫೋಟೋ ಸೆಕ್ಷನ್ನೇ ಇದ್ದಿದ್ದು, ಯಾಕಂದರೆ ಏನು ಶಾಸ್ತ್ರ ಇಲ್ಲದಿರೋದ್ರಿಂದ. ಅವ್ಳು ಫಸ್ಟ್ ಸೀಮಂತದಲ್ಲಿ ಏನಾಗಿತ್ತು ಅಂತಂದರೆ, ಹಾರ ತಂದಿದ್ರು ಅದನ್ನು ನಾವು ಹಾಕೋದೇ ಮರ್ತೋಗಿ ಲಾಸ್ಟಿಗೆ ಹಾಕಿದ್ವಿ. ಆ್ಯಂಡ್ ಸೇಮ್ ಥಿಂಗ್ ಈ ಸೀಮಂತದಲ್ಲೂ ಆಯಿತು. ಯಾಕಂದರೆ ಹಾರ ಫಸ್ಟ್ ಹಾಕಲೇ ಇಲ್ಲ. ಇದು ಲಾಸ್ಟ್ ಕ್ಲಿಪ್ಪಿಂಗ್ಸ್ ನಾನು ಇಲ್ಲಿ ಆ್ಯಡ್ ಮಾಡ್ತಿರೋದು. ನೀವು ನೆಕ್ಸ್ಟ್ ನೋಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಯಾವುದ್ರಲ್ಲೂ ಹಾರನೇ ಇರೋಲ್ಲ ಅವಳದ್ರಲ್ಲಿ, ಲಾಸ್ಟಲ್ಲಿ ಹಾರ ಹಾಕಿರೋದು. ಏನಕ್ಕೆ ಅವಳು ಈ ಸೆಕೆಂಡ್ ಸೀಮಂತನ ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ ಅಥವಾ ಒಂದು ಪಾರ್ಟಿಯಲ್ಲಿ ಮಾಡ್ಕೊಂಡಿಲ್ಲ ಅಂತ ಅಂದರೆ, ಅವಳಿಗೆ ಆಸೆ ಇದ್ದಿದ್ದು ಫಸ್ಟ್ ಸೀಮಂತದಲ್ಲಿ ಮಾತ್ರ ಅವಳಿಗೆ ಆಸೆ ಇತ್ತು. ಏನಂದರೆ ಸೀಮಂತ ಮಾಡ್ಕೋಬೇಕು, ಚೆನ್ನಾಗಿ ಜೋರಾಗಿ ಒಂದಷ್ಟು ಜನನ ಕರೆದು ಒಂದು ಪಾರ್ಟಿ ಹಾಲಲ್ಲಿ ಮಾಡ್ಕೋಬೇಕು ಅಂತ. ಸೊ ಅವಾಗ ಮಾಡಿದರು. ಈ ಸಲನೂ ಅಷ್ಟೇ ನಮ್ಮ ಭಾವ ಕೇಳಿದ್ರು, ಮಾಡ್ತೀನಿ ನೀನು ಹೇಳಪ್ಪ ಅಂತ. ಅವಳು ಇಲ್ಲ ನಂಗೆ ಬೇಡ. ಅವಳಿಗೆ ಈ ಸಲ ಸೀಮಂತದಲ್ಲಿ ಆ ಥರದ್ದು ಏನು ಅವಳಿಗೆ ಆಸೆನೇ ಇರಲಿಲ್ಲ ಸೀಮಂತ ಮಾಡಿಸ್ಕೋಬೇಕು ಅಂತ. ಬಟ್ ಅವಳಿಗೆ ಆಸೆ ಇದ್ದಿದ್ದು, ಇವಾಗ ನೋಡ್ತಿದ್ದೀರಲ್ಲ ನೀವು, ಅವಳು ಏನು KSS ಸ್ಯಾರಿ ಹಾಕೊಂಡಿದ್ದಾಳು ಆ ಆಸೆ ಒಂದೇ ಇದ್ದಿದ್ದು, ನನ್ನ ಸೀರೆ ಈ ಗ್ರೀನ್ ಕಲರ್ ಸೀರೆ ಒಂದು ತೊಗೋಬೇಕು ಅಂತ. ಸೊ ಆ ಆಸೆನ ಅವಳು ನೆರವೇರಿಸ್ಕೊಂಡು ಜಾನ್ವರಿಲೇ ಹೋಗಿ ಪ್ರೆಗ್ನೆಂಟ್ ಆಗಿದ್ರೂ ಅವಳು ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಸ್ಯಾರಿ ತೊಗೊಂಬಂದಿದ್ಲು.
ಅಷ್ಟು ಕಷ್ಟಪಟ್ಕೊಂಡು ತೊಗೊಂಬಂದಿದ್ಲು. ಆ್ಯಂಡ್ ಅದಕ್ಕೆ ಅವಳು ಇನ್ನೂ ಏನು ಬ್ಲೌಸ್ನ ಸ್ಟಿಚ್ ಮಾಡಿಸಿಲ್ಲ, ಬಿಕಾಸ್ ಅವಳಿಗೆ ಅದು ಏನೋ ಇನ್ನೂ ಬೇರೆ ಪ್ಲ್ಯಾನ್ಸ್ ಇದೆಯಂತ ಸ್ಯಾರಿಗೆ ಹೇಗೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅದೆಲ್ಲ. ಸೊ ಅರ್ಜೆಂಟಲ್ಲಿ ಏನು ಮಾಡಿಸೋದು ಬೇಡ ಅಂತ ಅವಳು ಯಾವುದೋ ಒಂದು ಮಿಸ್ ಮ್ಯಾಚ್ ಮಾಡ್ಕೊಂಡಿದ್ದಾಳೆ. ಬಟ್ ಚೆನ್ನಾಗಿ ಕಾಣಿಸ್ತಿದ್ಲು, ಚೆನ್ನಾಗಿ ರೆಡಿಯಾಗಿದ್ಲು. ಮೇಕಪ್ ಎಲ್ಲ ಅವಳದೇನೆ. ಹೇರ್ ಸ್ಟೈಲ್ ಬಂದು ಕ್ಷೇಮ ಮತ್ತು ಭೂಮಿಕಾ ಸೇರ್ಕೊಂಡು ಮಾಡಿದ್ರು. ಇಲ್ಲಿ ನಮ್ಮಮ್ಮ ಈಗ ಅಂದರೆ ಅರ್ಶಿನ ಕುಂಕುಮ ನಾವು ನಮ್ಮ ಮನೆಯಿಂದ ಏನು ತೊಗೊಂಡೋಗಿದ್ವಿ, ಬಳೆ ಸೀರೆ ಅದೆಲ್ಲ ಅವಳಿಗೆ ಕೊಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಇದು ನಮ್ಮ ಆಂಟಿ ಅಂದರೆ ನಮ್ಮ ಅಮ್ಮನ ತಂಗಿಯವರು ಊರಿಂದ ಬಂದಿದ್ದರು. ಆಂಟಿ ಮತ್ತು ಆಂಟಿ ಮಗಳು ಪುಟ್ಟಿ ಅಂತ, ಅವರಿಬ್ಬರು ಅಷ್ಟೇ ನಮ್ಮ ಕಡೆಯಿಂದ ಬಂದಿದ್ದು. ಆ್ಯಂಡ್ ಅವ್ರ ಮನೇಲೂ ಅಷ್ಟೇ ಆಂಟಿ ತಂಗಿ ಅವ್ರ ಅಮ್ಮ ಮತ್ತು ಅವ್ರ ಮಗಳು ಬಂದಿದ್ದು ಅಷ್ಟೇ. ಸೊ ಇಟ್ ವಾಸ್ ಲೈಕ್ ಚಿಕ್ಕದಾಗಿದ್ರೂ ಒಂದು ಫಂಕ್ಷನ್ ತುಂಬ ಚೆನ್ನಾಗಾಗುತ್ತೆ ಅಂತಾರಲ್ಲ. ಸೊ ಇದು ಒಂದು ಎಕ್ಸಾಂಪಲು. ನಮ್ಮ ಮನೆಯಿಂದ ಒಂದು 6 ಮೆಂಬರ್ಸ್, ಅವ್ರ ಮನೆಯಿಂದ ಒಂದು 6 ಮೆಂಬರ್ಸು ಅಷ್ಟೇ. ತುಂಬ ಚೆನ್ನಾಗಾಯಿತು. ಆ್ಯಂಡ್ ಆಂಟಿನೂ ಅಷ್ಟೇ ಅವಳಿಗೆ ಅರ್ಶಿನ ಕುಂಕುಮ ಬಳೆ ಎಲ್ಲ ಇಟ್ಟು ಆಶೀರ್ವಾದ ಮಾಡಿದ್ರು. ರಾಗಿನಂತೂ ತುಂಬ ಚೆನ್ನಾಗಿ ಕಾಣ್ತಿದ್ಲು. ಅವಳು ರೆಡಿ ಆದಾಗ ಅವಳು ಆ್ಯಕ್ಚುಲಿ ನೋಡೋಕ್ಕೆ ಚೆನ್ನಾಗಿದ್ದಾಳೆ. ಆ್ಯಂಡ್ ರೆಡಿ ಆದಾಗ ಈ ಥರ ರೆಡಿ ಆದಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾಳೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅವಳು ಅಂತ. 5 ಜನ ಮುತ್ತೈದೆಯವರು ಅರ್ಶಿನ ಕುಂಕುಮ ಇಡಬೇಕು ಅಂತೇಳಿ. ಸೊ 3 ಜನದಾಗಿತ್ತು. ಆಂಟಿ ಅಂದರೆ ರಾಗಿಣಿಯವ್ರ ಅತ್ತೆ ಇವರು, ಅವರು ಅಷ್ಟೇ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಎಲ್ಲ ಹಾಕಿ ಆಶೀರ್ವಾದ ಮಾಡ್ತಿದ್ದಾರೆ. ಆ್ಯಂಡ್ ರಾಗಿಣಿಗೆ ಅವ್ರ ಮಾವ ಬಂದು ಒಂದು ಸ್ವೀಟ್ ತೊಗೊಂಬಂತಿದ್ರು. ಅವಳು ಅಂದರೆ ತುಂಬ ಚೆನ್ನಾಗಿರುತ್ತೆ, ಅವಳಿಗೆ ಇಷ್ಟ ಅಂತ ಅವರೇ ಕೂಡ ತಿನ್ನಿಸಿದ್ರು ಆ ಸ್ವೀಟ್ನ ಅವರು. ಇದೆಲ್ಲ ನೋಡ್ತಾ ಇದ್ದರೆ ಲೈಕ್ ಶಿ ಈಸ್ ವೆರಿ ಬ್ಲೆಸ್ಡ್ ಅಂತ ಅನಿಸುತ್ತೆ ಈ ಥರ ಅತ್ತೆ ಮಾವ ಸಿಗೋಕ್ಕೆ. ಆ್ಯಂಡ್ ಅವಳಿಗೆ ಸ್ವಲ್ಪ ಕ್ಯಾಶ್ ಕೂಡ ಕೊಟ್ಟು ಇಬ್ಬರು ಆಶೀರ್ವಾದ ಕೂಡ ಮಾಡಿದ್ರು. ನೀವೆಲ್ಲ ಅಬ್ಸರ್ವ್ ಮಾಡಿ, ಲಾಸ್ಟ್ ವೀಡಿಯೋಸ್ ಅಂದರೆ ಲಾಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಎಲ್ಲೂ ಹಾರ ಇರಲಿಲ್ಲ. ಈ ಕ್ಲಿಪ್ಪಿಂಗಲ್ಲಿದೆ, ಬಿಕಾಸ್ ಲಾಸ್ಟಲ್ಲಿ ಹಾರ ಹಾಕಿ ನಮ್ಮ ಭಾವ ಆಗಿರಲಿ, ನಾನು, ಕ್ಷೇಮ, ಭೂಮಿಕಾ ಎಲ್ಲರೂ ಅಕ್ಷತೆ ಹಾಕಿ ಜಸ್ಟ್ ಒಂದು ಬ್ಲೆಸ್ಸಿಂಗ್ಸ್ ಥರ ಮಾಡಿದ್ವಿ. ನಾವು ಚಿಕ್ಕವರು, ಬಟ್ ಮಾಡಬೇಕೋ ಗೊತ್ತಿಲ್ಲ. ಬಟ್ ನಮ್ಮದು ಒಂದು ಬೆಸ್ಟ್ ವಿಶಸ್ ಅವಳಿಗಿರಲಿ ಅಂತ ನಾವು ಮಾಡಿದ್ದು ಅಷ್ಟೇ. ನೆಕ್ಸ್ಟು ಫ್ಯಾಮಿಲಿ ಫೋಟೋಶೂಟು. ಆ್ಯಂಡ್ ನಮ್ಮ ವಿರಾಟು ಅಷ್ಟೇ ನಾನು ಹಾಕ್ತೀನಿ ಅಂತ ಅವನು ಫುಲ್ ಹಿಂಗೆ ಎಸ್ಯಕ್ಕೆ ಹೋಗ್ತಿದ್ದ. ಆಮೇಲೆ ಎಲ್ಲ ನಿಲ್ಲಿಸಿ ನೀಟಾಗಿ ಅವನಿಗೆ ನೀಟಾಗಿ ಹಾಕಪ್ಪ ಅಕ್ಷತೆನ ಅಂತೇಳಿ ಹಾಕ್ಸಿದ್ವಿ. ಇವ್ರು ಬಂದು ರಾಗಿಣಿ ಮನೆ ಎದುರುಗಡೆ ಮನೆ ಇರುವಂಥ ಆಂಟಿ. ಅವರು ಅಷ್ಟೇ ರಾಗಿಣಿಗೆ ಸ್ಯಾರಿ ಕೊಟ್ಟು ಸ್ವಲ್ಪ ಅಮೌಂಟ್ ಕೊಟ್ಟು ಅವಳಿಗೆ ಬ್ಲೆಸ್ಸಿಂಗ್ಸ್ನ ಮಾಡಿದ್ರು. ಯಾವ ಬೇಬಿ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಬೇಬಿ ಯಾವುದಾಗುತ್ತೆ? ಗರ್ಲ್ ಯಾವ್ದಾರ ಆಗಲಿ, ಆದರೆ ಗರ್ಲ್ ಬೇಬಿ ಬೇಕಂತ. ನಿಂಗೆ ಯಾವುದಾಗುತ್ತಮ್ಮ? ಗರ್ಲ್ ಆಗುತ್ತಾ? ನೀನು ಹೇಳಪ್ಪ. ಹಾಂ, ಗರ್ಲೇ ಆಗುತ್ತೆ ಆಂಟಿ. ಏನಂటే ಗರ್ಲ್ ಆಗುತ್ತಾ ಬಾಯ್ ಆಗುತ್ತಾ ಆಂಟಿ? ಇದು ಕೇಳೋದ ಬೇಡ, ಗರ್ಲ್ ಬೇಬಿ ಬಂದು ಜೇಡಜಿ ಹುಡುಗಿನ ಹುಡುಗನ. ಯಾಕೆ ಹುಡುಗ ಬೇಡವಾ? ಕವ್ಯ ಗರ್ಲ್ ಬೇಬಿ ಆಂಟಿ ಹೇಳಿ ಅಂಕಲ್. ನಮ್ಮ ಅಪ್ಪಾಜಿ ಇದ್ದಾನೆ, ಅಮ್ಮ ಬೇಕು, ಹೆಣ್ಮಗಳೇ ಬೇಕು, ನನ್ನ ಸೊಸೆ ಮೊಮ್ಮಗಳು ಮನೆಗೆ ಆರೋಗ್ಯವಾಗಿ ಬರ್ಬೇಕು. ಗರ್ಲ ಬಾಯ ಕನ್ಫರ್ಮ್. ಗರ್ಲ್ ಬೇಬಿ ಎಲ್ಲ ಓಟು ಗರ್ಲ್ಗೆ ಬಂದಿದೆ. ಸೊ ಎಲ್ಲ ಆದಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಅನ್ನ ಸಾಂಬಾರು, ಪಲಾವು, ಪಾಯಸ, ಒಬ್ಬಟ್ಟು, ಕ್ಯಾಶುಯಲ್ ಒಂದು ಫಂಕ್ಷನ್ ಊಟ ಹೇಗಿರುತ್ತೋ ಅದೇ ಥರ ಮನೆಯಲ್ಲೇ ಮಾಡಿದ್ರು. ಆ್ಯಂಡ್ ಊಟ ಕೂಡ ಚೆನ್ನಾಗಿತ್ತು. ಲಾಸ್ಟ್ ಮನೆ ನೋಡ್ಕೊತಾವಳೆ. ಇನ್ನೊಂದು 6 ತಿಂಗಳಾದ್ಮೇಲೆ ಬರ್ತಾ ಇಲ್ಲ, ಒಂದು 3 ತಿಂಗಳಾದ್ಮೇಲೆ ಬರ್ತಾಳೆ. ನೋಡಿ ಈಗ ಫಂಕ್ಷನ್ ಎಲ್ಲ ಮುಗೀತು, ಎಲ್ಲ ಊಟ ತಿಂದಾಯ್ತು, ಐಸ್ ಕ್ರೀಮ್ ತಿಂದಾಯ್ತು, ಚಾಕ್ಲೇಟ್ ತಿಂದಾಯ್ತು. ನೋಡಿ ನಾನು ಇನ್ನ ಬೂಮರ್ ತಿಂತಾ ಇದ್ದೀನಿ. ನಮ್ಮ ಆಟ ಸಾಮಾನೆಲ್ಲ ಅಂದರೆ ಐತೆ, ಎಷ್ಟು ಬಿಟ್ಬಿಟ್ಟಿದ್ದೀನಿ. ಅಲ್ಲ ನೋಡಿ ಆಟೆಲ್ಲ ಸೂಪರಾಗಿ ಜೋಡಿಸ್ತೀನಿ ನಾಳೆ ಕುತ್ಕೊಂಡು. ಅಷ್ಟೇ ಮಮ್ಮಿ ಎಲ್ಲ ನೋಡ್ಕೊತಾಳಿರು, ಎಲ್ಲ ಎತ್ತಿರ್ತಾಳೆ. ಲಾಸ್ಟು ಇವಾಗ ಹೋಗ್ಬೇಕು. ಅವಳ ಬ್ಯಾಗು ಅದ್ರ ಕೆಳಗಡೆ ಇನ್ನೊಂದು ಬ್ಯಾಗ್ ಹೋಗಿದೆ, ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಳೆ ಮೇಲೇನೆ. ಈಗ ಹೊರಡುವ ಕಾರ್ಯಕ್ರಮ.
ವಿರಾಟ್ ಸೈಡ್ ಬಾ ಬಿಡಮ್ಮ ಅಜ್ಜಿ ನೀನೇ ಕೂತ್ಕೊಂಡಿದ್ಯಾ ಬರಲ್ವಾ ಬೇಜಾರೈತಿ ತೊಳಿ ನಾವು ದೋಷ ಬರವಲ್ಲ ಎಲ್ಲ ನೀವು ಹೋದ್ಮೇಲೆ ಅಯ್ಯೋ ಗಾಡ್ ಬ್ಲೆಸ್ ಇನ್ನೊಂದು ವರ್ಷ ನಾವು ಡಿಸ್ಟರ್ಬ್ ಮಾಡ್ಬೋದು ಅವ್ರನ್ನ ಅದೆಲ್ಲ ಮಾಡ್ತಾನೆ ಪಾಪ ಗುಡ್ ಬೈ ವಿರಾಟ್ ಇವತ್ತು ನೀಟಾಗಿ ಬಿಡಮ್ಮ ರೆಕಾರ್ಡ್ ಆಗಿರುತ್ತೆ ಆಯ್ತು ಗರ್ಲ್ ತಂಗಿ ಬರಲಿ ಇದು ಬೇಬಿ ಫುಟ್ ಪ್ರಿಂಟ್ಸು ಇದು ಗಿಲ್ಕಿ ಇದು ಫೀಡಿಂಗ್ ಬಾಟಲು ಇದು ಬೇಬಿ ಅಂತ ಇದು ಮಾಮ್ ಟು ಬಿ ಇದು ಬಾಯ್ ಗರ್ಲ್ ಗೊತ್ತಿಲ್ವಲ್ಲ ಸೊ ಇದು ಕಾರು ಇದು ಬಾಯ್ ಆದ್ರೆ ಕಾರು ಗರ್ಲ್ ಆದ್ರೆ ಬಾಲು ಆಮೇಲೆ ಇಲ್ಲಿ ಮಾ ಅಂತ ಬರ್ದಿದ್ದೀನಿ ಹಿಂದಿಯಲ್ಲಿ ಇದು ವೈ ತೆಗೆದ್ರೆ ಎ ಬಿ ಬಿ ನಮ್ದು ಎ ಬಿ ಬಿ ಸೇರಿಸಿದ್ರೆ ಬೇಬಿ ಕಮಲದ ಕಣ್ಣೋಳೆ ಚಾಕ್ಲೇಟ್ ಉಯ್ಯಾಲೆ ಟೆಡ್ಡಿ ಬೇರ್ ಚಂದ್ರ ಚಂದ್ರ ಸ್ಟಾರ್ಸ್ ಬ್ರದರ್ ಬ್ರದರ್ ಐ ಆಮ್ ಕಮಿಂಗ್ ಸೂನ್ ಅಂತ ಇದೆ. ಗಣೇಶ ಯಾರಮ್ಮ ಹಾಕಿದ್ದು? ಇದು ಕಾವ್ಯಕ ಅಲ್ಲ ಕ್ಷೇಮಕ ಅದು ಇದು ಭೂಮಿಕ ಭೂಮಿಕಾ ಭೂಮಿಕಾ ಅಕ್ಕನ. ಇವಾಗ 6 ಜನ ಬಂದಿದ್ವಲ್ಲ, ಸೊ ಇವಾಗ ಅದಕ್ಕೆ ಎಷ್ಟು ಜನ? ಇವಾಗ 9 ಜನ ಹೋಗ್ತಿದೀವಿ. 9 ಜನದ ಜೊತೆ 10 ಜನ ಯಾಕವ್ರೆ ಐತೆ ಎಕ್ಸ್ಟ್ರಾ ಬರ್ತವ್ರೆ. ಅಂಕಲ್ ಡಿಕ್ಕಿ ನೀವೆಲ್ಲ ಗೆಸ್ ಮಾಡಿ ನಮ್ಮ ಅಕ್ಕಗೆ ಯಾವ ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವಳಿಗೆ ಯಾವ ಮಗು ಆಗುತ್ತೆ ಅಂತ. ಬಿಕಾಸ್ ನಮಗೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರ್ತಲ್ಲ. ಇವಾಗ ನೀವು ಅವಳನ್ನ ನೋಡಿ ಅವಳ ಮುಖ, ಅವಳ ಫೀಚರ್ಸು, ಅವಳ ಹೊಟ್ಟೆ ನೋಡಿ ಏನು ಪ್ರಿಡಿಕ್ಟ್ ಮಾಡ್ತೀರಾ ಅಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅವಳಿಗೆ ಯಾವ ಮಗು ಆಗುತ್ತೆ ಅಂತ. ಬನ್ನಿ ಸಾಯಂಕಾಲ ಏನು ಅನ್ನೋದಲ್ಲ. ಬಾಯ್ 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 ಬಾಯ್. ಬನ್ನಿ ಸಾಯಂಕಾಲ ಹಾ ಎಲ್ಲಿ ಮನೆಗೆ ಬಂದ್ಮೇಲೆ ಬಾಯ್ ಬಾಯ್ ಬಾಯ್. ನಾವೇನು 9 ಜನ ನಾವು ಕಾರಲ್ಲಿ ಬಂದ್ವಿ. ಅಂದರೆ ಅಲ್ಲಿ ರಾಗಿಣಿ ಹೊಟ್ಟೆ ಒಳಗಿರೋ ಮಗುನೂ ಸೇರಿ ಲೆಕ್ಕ ಅದು. ಸೊ 9 ಜನ ನಾವು ಕಾರಲ್ಲಿ ಬಂದ್ವಿ. ಕ್ಷೇಮ ಒಬ್ಬರು ಉಳ್ಕೊಂಬಿಟ್ಟಿದ್ಲು. ಸೊ ಭೂಮಿಕಾ, ಕ್ಷೇಮ ಮತ್ತು ಕಾವ್ಯ ಅವ್ರು ಸಪ್ರೇಟಾಗಿ ಗಾಡೀಲಿ ಬಂದರು. ಅಮ್ಮ ನಮ್ಮ ಅಕ್ಕನ ಕರ್ಕೊಬತ್ತೀವಿ ಅಂತ ಕಲರ್ ರಂಗೋಲಿ ಬೇರೆ ಹಾಕೋರೆ. ಏಯ್ ನೋಡ್ರಿ ನೀನು ಹಿಂಗೆ ಅಂತ ರಂಗೋಲಿ ಬಿಟ್ಟಿದ್ದೀನಿ ನಿಮ್ಮ. ಹಾಂ ಕೂದಲೆಲ್ಲ ಬಿಚ್ಚೋಗ್ಬಿಟ್ಟಿದೆ. ಹೂವೆಲ್ಲ ಹೆವಿ ಭಾರ ಆಗಿದೆ. ದಿಂಡಲ್ವಾ ತುಂಬ ಹೆವಿ ಭಾರ ಅನಿಸ್ತದೆ. ತುಂಬ ಶೆಕೆ. ನಿಮಗೂ ಶೆಕೆನೇ? ಸಿಕ್ಕಾಪಟ್ಟೆ ಶೆಕೆ ಇದೆ ಆ್ಯಕ್ಚುಲಿ. ಸೊ ಇವಾಗೆಲ್ಲನೂ ಫಸ್ಟು ಬಿಚ್ಚಿ ಫ್ರೀಯಾಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ, ಈಗ ರಾತ್ರಿನೂ ನಮ್ಗೆ ತುಂಬ ನಿದ್ದೆನೇ ಬಂದಿಲ್ಲ. ಏನೋ ಭಯ ಒಂಥರ ಗಾಬರಿಗೆ ನಿದ್ದೆನೇ ಬಂದಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ. ಸೊ ಮನೆಗೆ ಬಂದಾಗ ಅವಳಿಗೆ ಆರತಿ ಮಾಡಿ ನಾನು ಮನೆ ಒಳಗಡೆ ಅವಳನ್ನ ಕರ್ಕೊಂಡೆ. ಅವಳಿಗೆ ಡೇಟ್ ಇರೋದು ಜೂನ್ 12th ಡೇಟ್ ಕೊಟ್ಟಿದ್ದಾರೆ. ನಾನು ಲಾಗ್ ಹಾಕೋಷ್ಟರಲ್ಲಿ ಜೂನ್ 12th ಆಗೋಗಿರುತ್ತೆ. ಸೊ ನಾನು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ಅವಳಿಗೆ ಯಾವ ಮಗು ಆಗುತ್ತೆ ಅಂತ. ಬಿಕಾಸ್ ನೀವು ನೋಡಿದ್ರಲ್ಲ ಎಲ್ಲರೂ ಗರ್ಲ್ ಬೇಬಿನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದು ಹೇಳೋಕ್ಕಾಗಲ್ಲ ಗರ್ಲ್ ಆಗುತ್ತೋ ಬಾಯ್ ಆಗುತ್ತೋ. ಬಟ್ ನಮಗೊಂದು ಆಸೆ ಅಂತ ಇರುತ್ತಲ್ಲ, ಬಾಯ್ ಒಬ್ಬ ಇದ್ದಾನೆ ಸಾಕು ಇವನೇ, ಇವಾಗ ಇನ್ನೊಂದು ಗರ್ಲ್ ಆಗಲಿ ಅಂತ ಎಲ್ಲರ ಆಸೆ. ಬಟ್ ಯಾವುದೇ ಆದರೂ ಖುಷಿನೇ ಎಲ್ಲರಿಗೂ. ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ ಯಾವ ಮಗು ಆಗುತ್ತೆ. ಆ್ಯಂಡ್ ಇವಾಗ ಇನ್ನೊಂದು ಮಗು ಬರುತ್ತೆ ಮನೆಗೆ. ಸೊ ನಿಮಗೂ ಎಲ್ಲರಿಗೂ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.